ಇವತ್ತು ಈ ಸಮಾಜ ಯಾವ ರೀತಿ ಸಾಗ್ತಾ ಇದೆ ಅಂದರೆ, ಈ ಕ್ಷೇತ್ರದ ಬಗ್ಗೆ ಹೇಳದೇ ಆದರೆ ನಮ್ಮ ಸಂವಿಧಾನ ಏನು ಹೇಳುತ್ತೆ? ಸಮಾನತೆ ಅಂತ ಹೇಳುತ್ತೆ. ಸಮಾನತೆ ಇರಬೇಕು, ಸಾಮರಸ್ಯ ಇರಬೇಕು, ಸಹಿಷ್ಣುತೆ ಇರಬೇಕು ಮತ್ತು ಸಮಾಜದ ಹಿತ ಇರಬೇಕು ಅಂತ. ಬಹುಶಃ ನನ್ನ ಅರ್ಥದಲ್ಲಿ ಈ ಶ್ರೀಮಠದ ಒಂದು ಪರಿಕಲ್ಪನೆ ಏನಿದೆ ಅಂದರೆ, ಸಂವಿಧಾನದಲ್ಲಿ ಏನು ಹೇಳ್ತಾ ಇದ್ದಾವೋ ಅದೇ ಕಲ್ಪನೆ ಇದೆ. ಅದರಿಂದ ಇದು ಒಂದು ಧಾರ್ಮಿಕ ಸಂವಿಧಾನ ಅಂತ ಹೇಳಬೇಕಾಗುತ್ತೆ. ಈ ಧಾರ್ಮಿಕ ಕ್ಷೇತ್ರದ ಒಂದು ಸಂವಿಧಾನ, ನಮ್ಮ ಸಂವಿಧಾನವನ್ನು ಪುನಃ ಜನರ ಬಳಿಗೆ ಪರಿಚಯಿಸುವಂಥ ದೊಡ್ಡ ಕಾರ್ಯವನ್ನು ಸ್ವಾಮೀಜಿ ಅವರು ಮಾಡಿದ್ದಾರೆ. ಅಂದರೆ ಅವರ ಸಾಮರಸ್ಯ ಮತ್ತು ಸಮಾಜಯುತ, ಅದರ ಜೊತೆಗೆ ಇನ್ನೆರಡು ಸಹ ಸೇರಿಸಬೇಕು ಅಂತ ಹೇಳ್ತೇನೆ ನಾನು. ಸಾಮರಸ್ಯ ಮತ್ತು ಸಮಾಜಹಿತ ಜೊತೆಗೆ ಸರಳತೆ ಮತ್ತು ಸಮಾನತೆ. ಸೊ ಅದನ್ನು ಕೂಡ ಸೇರಿಸ್ಬೇಕಾಗತ್ತೆ. ಯಾವತ್ತೂ ಅಷ್ಟೇ, ಇವತ್ತು ಬದುಕು ಅಂದ್ರೇನು? ಬಹುಶಃ ನಾನು ಇದು ಧಾರ್ಮಿಕ ಸಭೆ ಆಗಿರೋದ್ರಿಂದ ನಾನು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೇನೆ. ಸಾಮಾನ್ಯವಾಗಿ ನಾನು ಇವತ್ತು ಲೋಕಸಭಾ ಸದಸ್ಯನಾದರೂ ಕೂಡ ನಾನು ಹೆಚ್ಚು ರಾಜಕೀಯ ಮಾತಾಡೋದಿಲ್ಲ. ಸೊ ಅದರಿಂದ ರಾಜಕಾರಣಿ ಮತ್ತು ರಾಷ್ಟ್ರಕಾರಣಿಗೆ ಬಹಳ ವ್ಯತ್ಯಾಸವಿದೆ. ರಾಜಕಾರಣಿ ಅಂದರೆ ಏನು? ಏನಾದರೂ ಮಾಡಿ ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು ಎನ್ನುವ ಸಂಕಲ್ಪ ಇದ್ದರೆ ಅದು ರಾಜಕಾರಣಿ. ರಾಷ್ಟ್ರಕಾರಣಿ ಅಂದ್ರೇನು? ಸಮಾಜದ ಚಿಂತನೆ ಮಾಡುವಂಥವರು, ಸಮಾಜದ ಏಳಿಗೆಯನ್ನು ಬಯಸುವಂಥವರು, ಭಾರತ ದೇಶವನ್ನು ಅಭಿವೃದ್ಧಿ ದೇಶವನ್ನಾಗಿ ಮಾಡುವ ಚಿಂತನೆ ಹೊಂದಿರುವವರು ಮಾತ್ರ ರಾಷ್ಟ್ರಕಾರಣಿಗಳು. ಈ ಚುನಾವಣೆ ಆಕಸ್ಮಿಕ. ಯಾಕೆಂದರೆ ನಾನು ಜನವರಿ 31, 2024 ಜನವರಿ 31 ನಾನು ನಿವೃತ್ತಿಯಾದೆ. ನಂತರ ನಿವೃತ್ತಿ ಆದಮೇಲೆ ಎಲ್ಲ ಕಡೆ ನನಗೆ ಸನ್ಮಾನಗಳು. ಯಾವಾಗಲೂ ಅಷ್ಟೇ, ನಿವೃತ್ತಿ ಆದಮೇಲೆ ಸನ್ಮಾನ ಆದರೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರ ಅಂತ. ನಿವೃತ್ತಿ ಆಗೋದಕ್ಕೆ ಮೊದಲು ಏನೋ ಸನ್ಮಾನ ಆಗ್ಬೋದು, ಒತ್ತಡದಿಂದ ಅದು ಇದು ಆಗ್ಬೋದು. ಸೊ ಆವಾಗ ಏನಾಯಿತು, ಮೈಸೂರಲ್ಲಾಯಿತು, ಬೆಂಗಳೂರಲ್ಲಾಯಿತು, ಬೇರೆ ಕಲಬುರಗಿನಲ್ಲಾಯಿತು, ಬೇರೆ ಬೇರೆ ಭಾಗಗಳಲ್ಲಾಯಿತು. ಆವಾಗ ಅದೇ ಒಂದು ಸುದ್ದಿ ಆಯಿತು, ನೀವು ಈ ಕ್ಷೇತ್ರದಲ್ಲಿ ಮಾಡಿರುತ್ತೆ, ಬೆಂಗಳೂರಲ್ಲಿ ಮಾಡಿದ್ದೀರಾ, ಮೈಸೂರಲ್ಲಿ ಮಾಡಿದ್ದೀರಾ, ಗುಲ್ಬರ್ಗಾದಲ್ಲಿ ಮಾಡಿದ್ದೀರಾ, ಹುಬ್ಳಿನಲ್ಲಿ ಮಾಡ್ತಾಯಿದ್ದೀರಾ. ಅದೇ ರೀತಿ ಅಂದರೆ ನನಗೆ ಒಂದು ಕನಸಿತ್ತು, ಒಂದು ಸರ್ಕಾರಿ ಸೌಮ್ಯದ ಆಸ್ಪತ್ರೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸಿ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನುವ ಪರಿಕಲ್ಪನೆ ಇತ್ತು. ಅದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದೇವೆ. ಯಾಕೆಂದರೆ ಯಾವಾಗಲೂ ಅಷ್ಟೇ, ಶ್ರೀಮಂತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂಥ ಚಿಕಿತ್ಸೆ ಬಡವರಿಗೆ ಸಿಗಬೇಕು. ಒಂದು ಉದಾಹರಣೆಗೆ ಹೇಳ್ತೀವಿ, ನಾವು ಯಾವಾಗಲೂ ಸಕಾರಾತ್ಮಕ ಭಾವನೆ ಇರಬೇಕು ನಮ್ಮಲ್ಲಿ. ಇವತ್ತು ಸಚ್ಚಿದಾನಂದ ಸ್ವಾಮೀಜಿ ಅವರ ಪರಿಕಲ್ಪನೆ ಏನಿದೆ ಅಂದರೆ, ಅದು ನಮ್ಮ ಸಂವಿಧಾನದ ಪರಿಕಲ್ಪನೆಯೇ ಆಗಿದೆ ಅಂತ ನಾನು ಪುನರುಚ್ಚಿಸ್ತೇನೆ. ಅದರ ಜೊತೆಗೆ ಏನಾಗಿದೆ, ಇವತ್ತು ಅವರ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಕ್ರಾಂತಿ ಆಗ್ತಾ ಇದೆ. ಎಲ್ಲರೂ ಒಟ್ಟಾಗಬೇಕು, ಎಲ್ಲರೂ ಒಂದಾಗಬೇಕು, ಎಲ್ಲರೂ. ಈಗ ನೋಡಿ ಅವರದ್ದು ಎಷ್ಟು ಉದಾರತೆ ಇದೆ, ಅವರ ಹೃದಯ ವೈಶಾಲ್ಯತೆ ಎಷ್ಟಿದೆ ಅಂದರೆ, ಶಿವಾಚಾರ್ಯ ಅವರು ಕೊನೆಗೆ ಬಂದರು, ಆದರೆ ಅವರನ್ನು ಕೆಳಗೆ ಕೂರಿಸಲಿಕ್ಕೆ ಅವರ ಮನಸ್ಸು ಒಪ್ಪಲಿಲ್ಲ. ಅವರೂ ಕೂಡ ಸರಿಸಮಾನರಾಗಿ ಕೂರಬೇಕು ಅಂತ. ಇದು ನಮಗೆ ಬೇಕಾಗಿರೋದು, ಇದು ಬಹಳ ಮುಖ್ಯವಾದದ್ದು. ಸೊ ಇವತ್ತು ಈಗಾಗಲೇ ಹೇಳಿದರು, ಭಾರತದ ಸಂಸ್ಕೃತಿಯನ್ನು ಇನ್ನೂ ಗಟ್ಟಿ ಮಾಡಬೇಕು. ಭಾರತದ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಅಡ್ಡದಾರಿಯನ್ನು ಹಿಡಿತಾ ಇದೆ, ಅದನ್ನು ನಾವು ತಪ್ಪಿಸಬೇಕು. ಅದರಿಂದ ಎಲ್ಲರನ್ನೂ ನಾವು ಪ್ರೀತಿಸಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರೀತಿ ಅನ್ನೋದೇನಿದೆ, ಸ್ವಾಮೀಜಿಯವರಾಗಲೇ ಹೇಳಿದ್ದಾರೆ, ಬಹುಶಃ ಮತಗಳಿಗಿಂತ ಹೆಚ್ಚು ತೂಕವಾದದ್ದು ಪ್ರೀತಿ ಅಂತ ಹೇಳಿಸಿದರು. ಸೊ ಪ್ರೀತಿ ಬಹಳ ಮುಖ್ಯವಾದದ್ದು. ಅದೇ ರೀತಿ ಈ ಕ್ಷೇತ್ರ, ಯಾಕೆಂದರೆ ನಾನು ಈ ಕ್ಷೇತ್ರಕ್ಕೆ ಬರ್ತಾ ಇರೋದು ಮೊದಲನೇ ಬಾರಿ. ಶ್ರೀಗಳ ಪರಿಚಯ ಆಗಿದ್ದು ನನಗೆ ಒಂದು ಮಲ್ಲೇಶ್ವರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ನಾನು ಪ್ರಥಮವಾಗಿ ಭೇಟಿ ಮಾಡಿದೆ. ಎರಡನೇದು ಬೆಂಗಳೂರು ಏರ್ಪೋರ್ಟಲ್ಲಿ ನಾವು ಬೆಳಗಾವಿಗೆ ಪ್ರಯಾಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ
ಅವರ ಸರಳತೆ ಎಷ್ಟಿದೆ ಅಂದರೆ ತುಂಬ ಆತ್ಮೀಯವಾಗಿ, ಸಾಮಾನ್ಯವಾಗಿ ಏನಾಗುತ್ತೆ, ಸ್ವಾಮೀಜಿ ಆದವರು, ದೊಡ್ಡ ಪೀಠಾಧ್ಯಕ್ಷರಾದಂಥವರು ಸಾಮಾನ್ಯವಾಗಿ ಸಾಮಾನ್ಯ ಜನರ ಜೊತೆ ಮಿಂಗಲ್ ಆಗಲ್ಲ. ಸೊ ಆವಾಗಲೇ ಅಂತೂ ನನಗೆ ಇಲ್ಲಿ ಸ್ವಾಮಿ ಅವ್ರು ಹೇಳಿದರು, ಇಲ್ಲ ಮಂಜುನಾಥರೇ ಬರಬೇಕು, ಎಲ್ಲೋ ಹೋಗ್ತಾ ಇದ್ರಿ ಅಂದರು, ಅಲ್ಲಿ ಪಕ್ಕ ಇದ್ದವ್ರನ್ನೆಲ್ಲ ಮಾತಾಡಿಸ್ತಾ ಇದ್ರು. ಅದರಿಂದ ಇದರ ಸಂದೇಶ ಏನಪ್ಪ ಅಂದರೆ, ನೀವು ಎಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ ಸಾಮಾನ್ಯ ಜನರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಅದು ನಿಮ್ಮನ್ನು ಇನ್ನೂ ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದು ಒಂದು ಅದ್ಭುತವಾದಂಥ ಸಂದೇಶ. ಅಂದರೆ ಅವರು ಇವತ್ತು ಸಮಾಜದಲ್ಲಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಒಂದು ಸೇತುವೆ, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಜೊತೆ ಜೋಡಿಸ್ಬೇಕು, ಇರತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸ್ಬೇಕು, ಸಾಮರಸ್ಯವನ್ನು ನಾವು, ಯಾಕೆಂದರೆ ನೋಡಿ, ನಮ್ಮ ಶರೀರದಲ್ಲಿರೋದು 5 ಲೀಟ್ರು ಬ್ಲಡ್ ಅಷ್ಟೇ. ನಮ್ಮ ಶರೀರದಲ್ಲಿರತಕ್ಕಂಥದ್ದು ಕೇವಲ 5 ಲೀಟ್ರ್ ಬ್ಲಡ್. ಆದರೆ ಅದು ನಮ್ಮ ಜೀವವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬೇಕು. ಆದರೆ ಬದುಕನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ 5 ಕೋಟಿ ಇದ್ದರೂ ಸಾಲದು ಜನರಿಗೆ. ಆ ಕಾಲಘಟ್ಟದಲ್ಲಿ 5 ಲೀಟ್ರ್ ಬ್ಲಡ್ಗೆ 5 ಕೋಟಿ ಇದು ಇದ್ರೂ ಸಾಲದು. ಇವತ್ತು ನಾವೆಲ್ಲ ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ದೇವರು ಎಲ್ಲರಿಗೂ ಬಂದು ಸಹಾಯ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ಸೇವೆ ಮಾಡಲಿಕ್ಕೆ ಕೆಲವರನ್ನು ಮಾತ್ರ ರಾಯಭಾರಿಗಳನ್ನಾಗಿ ಕಳಿಸ್ತಾನೆ. ಅಂಥ ರಾಯಭಾರಿಗಳು ಇವತ್ತು ಶ್ರೀ ಸಚ್ಚಿದಾನಂದ ಸ್ವಾಮಿಗಳು. ಯಾಕೆಂದರೆ ಈ ಕ್ಷೇತ್ರ ಎಷ್ಟು ದೊಡ್ಡದಾಗಿ ಇಲ್ಲಿ ಬಂದು ನೋಡಿದೆ ನಾನು, ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ನೋಡಿದಂಥ ಸಂದರ್ಭದಲ್ಲಿ ಅದರ ಕಟ್ಟಡ ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ, ಅದರ ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್ ಹೇಗಿದೆ, ಇದು ನಿಜವಾಗ್ಲೂ ಇದನ್ನು ಮಾಡಲಿಕ್ಕೆ ಏನೋ ಒಂದು ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಾವೆಲ್ಲ ವಿಶ್ವಮಾನವರ ಸಂದೇಶವನ್ನು ಕೇಳಿದ್ದೇವೆ. ಅಂದರೆ ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಹೋಗುವಾಗಲೂ ವಿಶ್ವಮಾನವರಾಗಿ ಹೋಗ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಹುಟ್ಟು ಸಾವಿನ ನಡುವೆ ಅಲ್ಪ ಮಾನವರಾಗತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ. ಇವತ್ತು ಈ ಶ್ರೀಮಠದ ಸಂದೇಶ ವಿಶ್ವಮಾನವ ಸಂದೇಶವನ್ನು ಈ ಪ್ರಪಂಚಕ್ಕೆ ಕೊಡ್ತಾ ಇದೆ, ವಿಶ್ವಮಾನವ ಸಂದೇಶವನ್ನು ಕೊಡ್ತಾ ಇದೆ. ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ 2025-26ನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, ಜೆಇಇ, ನೀಟ್, ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360895642 8431600937.